ಕಲಬುರಗಿಯ ಪ್ರತಿಷ್ಠಿತ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ 4ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಸಮಾರಂಭದಲ್ಲಿ ಭಾಗವಹಿಸಿದ ಅನೇಕ ರಾಜಕೀಯ ಮುಖಂಡರು, ಮಠಾಧೀಶರು, ಆಸ್ಪತ್ರೆಯ ಎಂಡಿ ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರಿಗೆ ಶುಭ ಕೋರಿದರು. ಕಲಬುರಗಿ ನಗರದ ಬ್ಯಾರೆ ಹಿಲ್ಸ್ ರಿಂಗ್ ರಸ್ತೆ ಬಳಿ ಇರುವ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ 4ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಸಮಾರಂಭದಲ್ಲಿ ಭಾಗವಹಿಸಿದ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಸಮಾರಂಭದಲ್ಲಿ ಭಾಗವಹಿಸಿದ ಗಣ್ಯರು, ಮಠಾಧೀಶರು, ಆಸ್ಪತ್ರೆಯ ಎಂಡಿ ಫಾರೂಕ್ ಮಣ್ಣೂರ್ ಅವರಿಗೆ ಸನ್ಮಾನಿಸಿ ನಂತರ ಮಾತನಾಡಿ ಆಸ್ಪತ್ರೆಯ ಸೇವೆಯನ್ನು ಕೊಂಡಾಡಿದರು. ಇದೇ ವೇಳೆ ಆಸ್ಪತ್ರೆಯಲ್ಲಿ ವಾರ್ಷಿಕೋತ್ಸವ ಸವಿನೆನಪಿಗಾಗಿ ಮಧುಮೇಹ ತಪಾಸಣೆಗೆ ಬರುವ ಎಲ್ಲರಿಗೂ ಜೀವಿತಾವಧಿವರೆಗೂ ಉಚಿತ ತಪಾಸಣೆ ನಡೆಸುವ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಆಸ್ಪತ್ರೆಯ ಆಡಳಿತ ಮಂಡಳಿ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಮೊದಲನೇದಾಗಿ ಈ ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜು ನೌಕರರ ಸಂಘದ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಸಹೋದರರಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಪತ್ರಿಕಾಗೋಷ್ಠಿ ಪ್ರಾರಂಭ ಮಾಡುತ್ತಿದ್ದೇವೆ. ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರ ಸಂಘ ಬೆಂಗಳೂರು ಇದು ಸುಮಾರು 6 ತಿಂಗಳಿಗಿಂತ ಮೊದಲು ರಾಜ್ಯ ಮಟ್ಟದಲ್ಲಿ ಅಸ್ತಿತ್ವ ಅನುದಾನಿತ ಪದವಿ ಪೂರ್ವ ಕಾಲೇಜು ಬೆಂಗಳೂರು ಇದು ಸುಮಾರು 6 ತಿಂಗಳ ಕಾಲ ರಾಜ್ಯ ಮಟ್ಟದಲ್ಲಿ ಅಸ್ತಿತ್ವ ಬೆಂಗಳೂರು ಇದು ಸುಮಾರು 6 ತಿಂಗಳ ಕಾಲ ರಾಜ್ಯ ಮಟ್ಟದಲ್ಲಿ ಅಸ್ತಿತ್ವ ಬೆಂಗಳೂರು ಇದು ಸುಮಾರು ಅಸ್ತಿತ್ವ ಬೆಂಗಳೂರು ಇದು ಸುಮಾರು ಬೆಂಗಳೂರು ಇದು ಸುಮಾರು ಬೆಂಗಳೂರು ಇದು ಸುಮಾರು
ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಶ್ರೀ ಶಿವರಾಜ ನಂದಗಾಂವ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಘಟಕ ಕಾರ್ಯಾರಂಭ ಮಾಡಿರುತ್ತದೆ. ಅದೇ ರೀತಿ ಈ ಸುಮಾರು ಜಿಲ್ಲಾ ಘಟಕ ಮತ್ತು ರಾಜ್ಯ ಘಟಕ ಆದ ನಂತರ ಮೊದಲನೇ ವಲಯ ಮಟ್ಟದ ಸಮಾವೇಶ ತುಮಕೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅದೇ ರೀತಿ ಎರಡನೇ ವಲಯ ಮಟ್ಟದ ಸಮಾವೇಶ ದಾವಣಗೆರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅದೇ ಮೂರನೇ ರೀತಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ 4 ಜಿಲ್ಲೆಗಳನ್ನು ಒಳಗೊಂಡಿರ್ತಕ್ಕಂಥ ಕಲಬುರಗಿ, ಬೀದರ್, ರಾಯಚೂರು ಮತ್ತು ಯಾದಗಿರಿ, ಈ 4 ಜಿಲ್ಲೆಗಳನ್ನು ಒಳಗೊಂಡಿರ್ತಕ್ಕಂಥ ವಲಯ ಮಟ್ಟದ ಸಮಾವೇಶ ಮತ್ತು ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭವನ್ನು ದಿನಾಂಕ 5/1/2025 ಕಲಬುರಗಿ ನಗರದ ಸೆಂಟ್ ಮೇರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಪ್ರಮುಖ ಉದ್ಘಾಟಕರಾಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಶ್ರೀ ಶಶಿಲ್ ಜಿ ನಮೋಶಿಯವರು ಆಗಮಿಸಲಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಪಾಟೀಲ್ ಅವರು ಸಹ ಈ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಲಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಹರೀಶ್ ಎನ್ ಅವರು ಸಹ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅದೇ ರೀತಿ ಈ ಕಲಬುರಗಿ ಜಿಲ್ಲೆಯಿಂದ ಈಗ ತಾನೇ ಪ್ರಮೋಷನ್ ಆಗಿರುವಂಥ ಶ್ರೀ ಶಿವಶರಣಪ್ಪ ಮುಳೇಗಾಂವ್ ಸರ್ ಅವರು ಜಂಟಿ ನಿರ್ದೇಶಕರು ಅವರು ಸಹ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನಕ್ಕಾಗಿ ಆಗಮಿಸಲಿದ್ದಾರೆ. ಕಲಬುರಗಿ ಜಿಲ್ಲೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಅಶೋಕ್ ಶಾಸ್ತ್ರಿ ಸರ್ ಅವರು ಸಹ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಲಿದ್ದಾರೆ. ಅದೇ ರೀತಿಯಾಗಿ ಕಲಬುರಗಿ, ಬೀದರ್, ರಾಯಚೂರು ಮತ್ತು ಯಾದಗಿರಿ ಈ 4 ಜಿಲ್ಲೆಯ ಉಪನಿರ್ದೇಶಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ. ಅದೇ ರೀತಿ ರಾಜ್ಯ ಘಟಕದಿಂದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರನ್ನು ಒಳಗೊಂಡಿರುವಂತೆ ರಾಜ್ಯ ಘಟಕದ ಎಲ್ಲ ಪದಾಧಿಕಾರಿಗಳು ಅಂದಿನ ಸಮಾವೇಶದಲ್ಲಿ ಹಾಜರಿರಲಿದ್ದಾರೆ. ಅದೇ ರೀತಿ ರಾಜ್ಯದ ವಿವಿಧ ಮೂಲೆಗಳಿಂದ ಎಲ್ಲ ಜಿಲ್ಲೆಗಳ ಪದಾಧಿಕಾರಿಗಳು ಅಂದಿನ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗೂ ಈ 4 ಜಿಲ್ಲೆಗಳು ಕಲಬುರಗಿ, ರಾಯಚೂರು ಮತ್ತು ಬೀದರ್ ಮತ್ತು ಯಾದಗಿರಿ ಜಿಲ್ಲೆಯ ಎಲ್ಲ ಅನುದಾನಿತ ಕಾಲೇಜುಗಳ ನೌಕರರು ಅಂದಿನ ಸಮಾವೇಶದಲ್ಲಿ ಇರಲಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಪತ್ರಿಕಾ ಪ್ರಕಟಣೆಯಲ್ಲಿ ಹೊರಡಿಸುತ್ತೇವೆ. ಅನುದಾನಿತ ಕಾಲೇಜುಗಳ ನೌಕರರು ಅಂದಿನ ಸಮಾವೇಶದಲ್ಲಿ ಇರಲಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಪತ್ರಿಕಾ ಕಾಲೇಜುಗಳ ನೌಕರರಲ್ಲಿ ಇರಲಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಪತ್ರಿಕಾ ಕಾಲೇಜುಗಳ ನೌಕರರು
डॉक्टर फारूक मनिर का हॉस्पिटल आने के बाद जो मैं महसूस किया हूँ, ऐसे ऐसे क्रिटिकल, ऐसे ऐसे नाजुक ऑपरेशंस इनके पास हुए हैं और कामयाब भी हुए हैं। जो लोग शोलापुर जाते थे, हैदराबाद जाते थे, आज वो यहाँ पर ही ऑपरेशन हो रहे हैं और इनका इलाज हो रहा है। आपको हैदराबाद और शोलापुर जाने की ज़रूरत नहीं पड़ रही। आज से चंद साल पहले तो तब लोग पूरे हैदराबाद शोलापुर जाते थे, लेकिन आज अल्लाह के फजल से हमारे ऐसे ऐसे डॉक्टर्स, काबिल लोग, और भी कई हॉस्पिटल हैं और भी कई डॉक्टर हैं, लेकिन डॉक्टर फारूक मनूर साहब बहुत अच्छा काम कर रहे हैं और उनके वालिद की दुआ उनके साथ में है और ऐसा ही आप काम करते रहिए। और एक हमारी गुजारिश है, जो भी गरीब लोग होते हैं उनको ज़रा कंसेशन दीजिए, और देते हैं। कभी भी हम फ़ोन करके बोलते फ़लाँ गरीब है, मुस्तहिक है, आप उनकी मदद करो, कुछ कम करो, तो बराबर कम करते आ रहे हैं। और भी जितना भी हो सकता है आप गरीबों का ख्याल रखते हुए फ़ीस लीजिए और अच्छा काम करते रहिए। हम दुआ करेंगे कि आपके हॉस्पिटल में जो भी बीमार होके आते हैं उनका इलाज हो और आपके हॉस्पिटल से शिफायाब होके जाएं, और ऐसा ही काम करते रहिए। ये एक हॉस्पिटल तो यहाँ पे है, हमारे MS के मिल इलाके में भी और एक हॉस्पिटल डालिए आप, 3-4 ब्रांचेस डालिए आप। हम दुआ करेंगे आपके लिए, आप काम करते रहिए। बस इतना कहते हैं, मैं फिर एक बार मुबारकबाद देता हूँ। अस्सलाम वालेकुम। ಆ್ಯಂಡ್ ಒಳಗೆ ನಂದು ಒಂದೇ ಕಾರ್ಯ ಇಲ್ಲ, ಎಲ್ಲ ಸ್ಟಾಫ್ ಜೊತೆಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇಷ್ಟು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಾಂದರೆ ಒಂದು ಮನುಷ್ಯಲಿಂದ ಇದು ಮಾಡುವಂಥ ಕೆಲಸ ಇಲ್ಲ. ಓಕೆ, ಫಸ್ಟ್ ಪಾಯಿಂಟ್ ಇದು ಹೇಳಬೇಕಂತ. ನೆಕ್ಸ್ಟ್ ಎಲ್ಲ ವೇದಿಕೆ ಮೇಲೆ ಆಸನಾದಿದ್ರ ಎಲ್ಲ ನಮ್ಮ ಪೂಜ್ಯ ಪಾಳಮುತ್ತವರಾಗಲಿ, ನಮ್ಮ ಸಾಹೇಬರಾಗಲಿ, ನಮ್ಮ MLA ಸರ್ ಆಗಲಿ, ನಮ್ಮ MLC ಸರ್ ಆಗಲಿ, ನಮ್ಮ ಎಲ್ಲ ದೊಡ್ಡ ಪೊಲಿಟಿಕಲ್ ಲೀಡರ್ಸ್ ಆಗಲಿ, ಎಲ್ಲರೂ ನಾವು ಬಂದು ನಮಗೆ ಆಶೀರ್ವಾದ ಕೊಟ್ಟಿದ್ದೀರಿ ಮತ್ತು ನಮಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ. ಒಂದು ನಮ್ಮ ಬೆನ್ನಿನ ಹಿಂದೆ ನಿಂತೆ ನಮ್ಗೆ ಸಪೋರ್ಟ್ ಮಾಡ್ತೀವಿ. ಭಾಳ ಇದು ದೊಡ್ಡ ಮಾತಂತ ಹೇಳಬೇಕಂತ ನಾನು ಹೇಳ್ಬೇಕಂತೀನಿ. ನಮ್ಮ ಪೇರೆಂಟ್ಸ್ ಆಗಲಿ, ನಮ್ಮ ಸ್ಟಾಫ್ ಆಗಲಿ, ಎಲ್ಲರದ್ದು ಏನೋ ಒಂದು ಸಪೋರ್ಟ್ ಇದೆ. ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ನು DHO ಸರ್ ಆಗಲಿ, RCHO ಸರ್ ಆಗಲಿ, ಯಾವಾಗ ಬಂದರೂ ಸಪೋರ್ಟ್ ಮಾಡ್ತಾರೆ. ಇಲ್ಲ, ನೀವು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀರಾ. ಯಾಕಂದರೆ ಒಂದು ಕೋವಿಡ್ ಬಂದಾಗ ಗೌರ್ಮೆಂಟ್ ಎಲ್ಲ ಪ್ರೈವೇಟ್ದವ್ರಿಗೆ ಕರೆದು ಕುಂತೊಂದು ಮೀಟಿಂಗ್ ತೊಗೊಳ್ತು. ಯಾಕಂದರೆ ಗೌರ್ಮೆಂಟ್ ಪ್ರೈವೇಟ್ ಎಲ್ಲ ಕಲಿತು ನಡೆಸೋದಿರುತ್ತೆ. ಸೊ ದಟ್ ಈಸ್ ದಿ ಅಡ್ಮಿನಿಸ್ಟ್ರೇಷನ್. DC ಇರುತ್ತದೆ, ಒಂದು ಡಿಸ್ಟಿಕ್ ಹೆಡ್, ದೇ ವಿಲ್ ಕಾಲ್ ಆಲ್ ದಿ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ವೆನ್ ಎವರ್ ದಿರ್ ಇಸ್ ಎನ್ ಕ್ರೈಸಿಸ್. ಸೊ ಅವಾಗ ಪ್ರೈವೇಟಿಂದು ಏನಿದೆ ಒಂದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಸೊ ಆಲ್ವೇಸ್ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಶುಡ್ ಗೋ ಇನ್ ಹ್ಯಾಂಡ್ ಆ್ಯಂಡ್ ಹ್ಯಾಂಡ್. So always I request all the administration or all the political leaders, you always support the private people also, because ನೋಡಿ ಸರ್ಕಾರ ಗೌರ್ಮೆಂಟ್ ಇರುತ್ತೆ ಆ್ಯಂಡ್ ಅದಕ್ಕೊಂದು ಹಿಂದೆ ಒಂದು 20-30% ಆಗಲಿ, ಬಟ್ ಪ್ರೈವೇಟ್ ಸೆಕ್ಟರ್ನು ಏನಿದೆ ಅಂತ ಸಪೋರ್ಟ್ ಮಾಡುತ್ತೆ. ಏನು ಒಂದು ಕ್ರೈಸಿಸ್ ಬಂದಾಗ, ಲೈಕ್ ಪ್ಯಾಂಡಮಿಕ್ ಅಂತಾರೆ. ಪ್ಯಾಂಡಮಿಕ್ ಅಂದರೆ ಇಟ್ ಈಸ್ ಎವ್ರಿವೇರ್, ಡಿಸೀಸ್ ಈಸ್ ಎವ್ರಿವೇರ್. ಸೊ ಅವಾಗ ಏನಂತ ತಮ್ಮ ಕೈಲಿಂದ ಹೋಗಿಬಿಟ್ಟಿರುತ್ತೆ. ಸೊ ಅಂಥ ಒಂದು ಸ್ಥಿತಿಯಲ್ಲಿ ಎಲ್ಲರದು ಕೈ ಹಚ್ಚಬೇಕು. ಎಲ್ಲರದು ಕೈ ಹಚ್ಚಿದರೆ ಅದು ಒಳ್ಳೆಯದಾಗುತ್ತೆ. ಸೊ ಅಂಥ ಒಂದು ಪರಿಸ್ಥಿತಿ ಬಂದಾಗ ನಮ್ಗೆ ಗೊತ್ತಾಗಿತ್ತು. ಸೊ ಎವ್ರಿ ಟೈಮ್ ಏನಿದೆ ಪ್ರೈವೇಟ್ ಗೌರ್ಮೆಂಟ್ ಸೆಕ್ಟರ್ ಎಲ್ಲ ಕಲ್ತು ಜೊತೆಗೆ ಮಾಡಿದ್ರೆ ಏನದ ಒಂದು ದೊಡ್ಡ ಬಿಮಾರಿ ಏನಿದೆ, ನಾವು ಕೋವಿಡ್ಗೆ ನಾವು ಕಂಟ್ರೋಲ್ ಮಾಡಿದ್ವಿ. ಸೊ ಅದೇ ಥರ ಏನಿದೆ ನಮ್ಮ ಪ್ರೈವೇಟ್ ಸೆಕ್ಟರಿಗೆ ಏನಿದೆ ಒಂದು ಸಪೋರ್ಟ್ ಇರಬೇಕು ಎಲ್ಲದು ಅಂಥೇಳಿ ನಾನು ಕೇಳಬೇಕಂತ ಹೇಳ್ತೀನಿ. ನಮ್ಮ ಹಾಸ್ಪಿಟಲ್ ಮಾತಾಡಬೇಕಂದ್ರೆ 2024ನಲ್ಲಿ ನಾವು ಭಾಳ ಒಳ್ಳೆಯ ಮಿರಾಕ್ಯುಲಸ್ ಸರ್ಜರೀಸ್ ಮಾಡಿದ್ದೀವಿ, ಭಾಳ ಮಿರಾಕ್ಯುಲಸ್ ರಿಕವರೀಸ್ ಬಂದಿದೆ. 2024ನಲ್ಲಿ ಹೇಳಬೇಕಂದ್ರೆ ಒಂದು ರೀಸೆಂಟ್ಲಿ ನಾವು ಮಾಡಿದ್ವಿ. ಒಂದು ಕಿಡ್ನಿ ಸ್ಟೇಜ್ 3, ಅಡ್ವಾನ್ಸ್ಡ್ ಕಿಡ್ನಿ ಕ್ಯಾನ್ಸರ್ದು ಸ್ಟೇಜ್ 3 ಇತ್ತು. ಆಪ್ರೇಷನ್ ಮಾಡಿದ್ದು 4th ಡೇಗೆ ನಾವು ಡಿಸ್ಚಾರ್ಜ್ ಮಾಡಿದ್ದೀವಿ. ಅಲ್ಲಾ ಬಕ್ಷ ಅಂತ ಪೇಷಂಟ್ MS ಕೆ ಮಿಲ್ದವನಿದ್ನು, ಓನ್ಲಿ 4th ಡೇ ಡಿಸ್ಚಾರ್ಜ್ ಮಾಡಿದ್ದು. ಭಾಳ ಏನು ಮತ್ತು ಜಸ್ಟ್ ನಮ್ಮ ಕಮಗ್ನೂರ್ ಸರ್ ಹೇಳ್ತಾಯಿದ್ರು ಭಾಳ ಕಡಿಮೆದಲ್ಲಿ ಮಾಡಬೇಕು ಸರ್. ಇದು ಒಂದು 10 to 12 lakh ಆಪ್ರೇಷನ್ ನಾವು 1.5 ಲಕ್ಷದಾಗ ಮಾಡಿ ಕಳಿಸಿದ್ದೀವಿ ಸರ್. ಪೇಷಂಟಿಗೆ ಕೇಳ್ಬೋದು ಸರ್, 10 to 12 lakh ಸರ್ಜರಿ, ಮತ್ತು ಅದನ್ನು ಜಸ್ಟ್ 10 days ಒಳಗೆ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದೀವಿ. ಇದಕ್ಕಿಂತ ಮೊದಲು ಒಂದು ಗುಲ್ಯನ್ ಬ್ಯಾರೆ ಸಿಂಡ್ರೋಮ್ ಅಂತೆ ಪೀಡಿಯಾಟ್ರಿಕ್ ಏಜ್ನಲ್ಲಿ ಭಾಳ ಸೂಕ್ಷ್ಮವಾಗಿ ಇದು ಬಿಮಾರಿ ಇದೆ. ಪೀಡಿಯಾಟ್ರಿಕ್ ಏಜ್ನಲ್ಲಿ ಬರುವಂಥದ್ದಿಲ್ಲ, ಒಂದು ಕೋಟಿದಲ್ಲಿ ಒಬ್ರಿಗೆ ಬರುವಂಥದ್ದು. ಅದನ್ನು ನಾವು ಡಯಾಗ್ನೋಸಿಸ್ ಮಾಡಿ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ಕಳಿಸಿದ್ವಿ. ಭಾಳ ಖುಷಿಯಾಗಿ ಹೋದರು ಪೇಷಂಟಾಗಿ. ಇದು ಮತ್ತು ಇಂಥ ಒಂದು
ಎಂಥ ಕ್ರಿಟಿಕಲ್ ಬ್ರೈನ್ ಸರ್ಜರಿ ಆಗಲಿ, ಶ್ವಾಸಕೋಶ ಸರ್ಜರಿ ಆಗಲಿ, ನಮ್ಮ ಹೊಟ್ಟೆ ಸರ್ಜರಿ ಆಗಲಿ, ಸ್ಪೈನ್ ಸರ್ಜರಿ ಆಗಲಿ, ಯಾವುದೇ ಸರ್ಜರಿಗೆ ಇಲ್ಲ ಅನ್ನುವಂಥ ಮಾತಿಲ್ಲ ನಮ್ಮಲ್ಲಿ. ಮತ್ತು ಯಾವುದೇ ಪೇಷಂಟಿಗೆ ಬಂದ ಮೇಲೆ 24 ಗಂಟೆ ತನಕ ಬಹಳಷ್ಟು ಪೇಷಂಟಿಗೆ ಅವ್ರದ್ದು ಅಮೌಂಟ್ ಝೀರೋನೇ ಇರುತ್ತೆ. 24 ಗಂಟೆ ಒಳಗೆ ಯಾವುದೇ ಹಾಸ್ಪಿಟ್ಲ್ ಹೋಗ್ರಿ ಆ ಥರ ಯೂಶ್ವಲಿ ಇರಲ್ಲ. ಬಟ್ ನಾವು ಅದೊಂದು ಮನಸ್ಸಿನಲ್ಲಿ ಮಾಡ್ಕೊತ ಹೋಗ್ತಾ ಇದ್ದೀವಿ. ಇದು ಮಾಡಬೇಕು. ದೇವ್ರು ನನಗೆ ಜಾಸ್ತಿ ತಾಕತ್ತು ಕೊಟ್ಟರೆ ಡೆಫಿನೆಟ್ಲಿ ಇನ್ನು ಫ್ರೀನೇ ಮಾಡುವಂಥ ಒಂದು ಮಾಡೋಣ ಯೋಚನೆ. ಮತ್ತು ಇನ್ನೊಂದು ಮಾತು ಏನು ಹೇಳಬೇಕಂದ್ರೆ, ಈಗ ಎಲ್ಲರೂ ಒಂದೊಂದು ಗುರಿ ಇಟ್ಟಿರ್ತಾರೆ. ಅಂದರೆ ಈಗ ನನಗೆ ಅಲ್ಲಂ ಪ್ರಭು ಸರ್ ಹಂಗೆ ಆಗಬೇಕು, ನಾನು ಪೊಲಿಟಿಕಲ್ ಲೀಡರ್. ಮತ್ತೊಂದು ಹೆಲ್ತ್ ಒಳಗಿದ್ರೆ ನಾನು ಬಾಕ್ಸಿಂಗ್ದಾಗಿದ್ರೆ ಟೈಸನ್ ಆಗಬೇಕು. ನಮ್ಮ ಹಾಸ್ಪಿಟ್ಲ್ ಗುರಿ ಏನಂದ್ರೆ ನಾವು ಸತ್ಯಸಾಯಿ ಹಾಸ್ಪಿಟಲ್ ಹಂಗೆ ಒಂದು ಗುರಿ ಹಾಕಬೇಕಂತೆ. ಇದಕ್ಕೆ ಸತ್ಯಸಾಯಿ ಹಾಸ್ಪಿಟಲ್ ಫ್ರೀ ಇದೆ ಅಷ್ಟೇ. ಥ್ಯಾಂಕ್ ಯು. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿ ತಮ್ಮದೇ ಆಗಿರ್ತಕ್ಕಂಥ ಅನುಭವದ ಮಾತುಗಳನ್ನು ಈ ವೇದಿಕೆಗೆ ನೀಡಿರ್ತಕ್ಕಂಥ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ರವರಲ್ಲಿ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಇನ್ನೂರವರು ಆತ್ಮೀಯರು ಆಗಿರ್ತಕ್ಕಂಥ ತಿಪ್ಪಣ್ಣಪ್ಪಣ್ಣ ಕಮಕೂರವರಲ್ಲಿ ಕೂಡ ಅನಂತ ಶರಣಗಳನ್ನು ಹೇಳ್ತಾ, ಖ್ಯಾತ ಉದ್ದಿಮೆದಾರರಾಗಿರ್ತಕ್ಕಂಥ ಇಲಿಯಾಸ್ ಭಗವಾನ್ ಅವರಲ್ಲಿ ಕೂಡ ಅನಂತ ಶರಣಗಳನ್ನು ಹೇಳಿ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಅನಂತ ಕನಸುಗಳನ್ನು ಹೊತ್ತುಕೊಂಡಿರ್ತಕ್ಕಂಥ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಫಾರೂಕ್ ಸರ್ ಅವರಲ್ಲಿ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರನ್ನ ಏಕಕಾಲದಲ್ಲಿ ಸ್ಮರಣೆಗೈಯುತ್ತಾ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಶರಣು ತಂದೆ ತಾಯಿಗಳೇ ಹಾಗೂ ಮಾಧ್ಯಮದ ಮಿತ್ರರೇ, ನಿಮ್ಮೆಲ್ಲರ ಅಂತರಂಗದೊಳಗೆ ಅಡಿಕೊಂಡಿರ್ತಕ್ಕಂಥ ಪರಮಾತ್ಮನ ಶಕ್ತಿಗೆ ಅನ್ನು ಶರಣಾರ್ಥಿಗಳು. ಮನೆಯೊಳಗಿರ್ತಕ್ಕಂಥ ಮಗ 1 ವರ್ಷ ಆಯ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಅವನು ಹುಟ್ಟು ಹಬ್ಬ ಅಂತ ನಾವೆಲ್ಲರೂ ಆಚರಣೆ ಮಾಡ್ತೇವೆ. ಹುಟ್ಟು ಹಬ್ಬ ಆಚರಣೆ ಮಾಡುವಂತಹ ಸಂದರ್ಭದೊಳಗ ಬೇಕಾಗಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರನ್ನ ಕರ್ಕೊಂಡು ಬಹಳಷ್ಟು ಜನ ಕೂಡ್ಕೊಂಡು ಸಂಭ್ರಮದಿಂದ ಆಚರಣೆಯನ್ನ ಮಾಡುವಂಥದ್ದು ನಾವೆಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಬಹಳಷ್ಟು ಕಾಣ್ತಾ ಇದ್ದೇವೆ. ಆದ್ರ ಮಗನ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿಕೊಂಡಿರ್ತಕ್ಕಂಥ ತಂದೆ ತಾಯಿಯಂದಿರು ಆ ಎಲ್ಲಾ ಸಂಭ್ರಮವನ್ನ ಮುಗಿಸಿ ಆದ ನಂತರ ಮನೆಯೊಳಗೆ ಹೋಗಿ ಕೂತ್ಕೊಂಡು ವಿಚಾರ ಮಾಡ್ತಾರಂತ, ನಮ್ಮ ಮಗನಿಗೆ 1 ವರ್ಷ ಆಯುಷ್ಯ ಕಡಿಮೆ ಆಯ್ತಲ್ಲ ಅಂತ ತಿಳ್ಕೊಂಡು. ಅಂದ್ರೆ ಭಗವಂತ ಕೊಟ್ಟಿರ್ತಕ್ಕಂಥ ಆಯುಷ್ಯದೊಳಗ 1 ವರ್ಷ ಮಗನ ಆಯುಷ್ಯ ಕಮ್ಮಿ ಆಯ್ತಲ್ಲ ಅಂತ ತಿಳ್ಕೊಂಡು ಮನೆಯೊಳಗೆ ಹೋಗಿ ಚಿಂತೆ ಮಾಡುವಂಥದ್ದು ನಾವೆಲ್ಲರೂ ಕಾಣ್ತೇವೆ. ಆದ್ರೆ ಆಸ್ಪತ್ರೆದ ಹಂಗಲ್ಲ. ಇದು ಆಸ್ಪತ್ರೆ ಎಷ್ಟು ವರ್ಷ ನಾವು ಹುಟ್ಟು ಹಬ್ಬ ಆಚರಣೆ ಮಾಡ್ತೀವಿ ಅಷ್ಟು ಇದಕ್ಕ ಆಯುಷ್ಯ ವೃದ್ಧಿ ಆಯ್ತು ಅನ್ನುವಂಥದ್ದನ್ನ ನಾವ್ ಎಲ್ಲಿಯಾದ್ರೂ ಕಾಣ್ತೀವಿ ಅಂತ ತಿಳ್ಕೊಂಡು ಕೇಳಿದ್ರೆ ಇದು ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಒಳಗೆ ಕಾಣ್ತೀವಿ ಅನ್ನುವಂಥದ್ದನ್ನ ಈ ವೇದಿಕೆಯ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಬಹಳಷ್ಟು ಜನ ಅತಿಥಿ ಗಣ್ಯರು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಈ ವೇದಿಕೆ ಮೇಲೆ ಆಡಿ ಹೋಗಿದ್ರು. ಒಬ್ಬ ಡಾಕ್ಟರ್ ಆದವರು 3 ನಾಡಿಗಳನ್ನ ಬಲ್ಲವರಾಗಿರ್ಬೇಕಂತ. ಇತ್ತಿತ್ತಲಾಗಿ ಬಹಳಷ್ಟು ಮಷಿನ್ಗಳು ಬಂದಾವ. ಒಂದೊಂದು ದೇಹದ ಒಂದೊಂದು ಭಾಗವನ್ನ ಪರೀಕ್ಷೆ ಮಾಡುವಂತ ಮಷಿನ್ಗಳು ಬಂದಾವ. ಮೊದಲಿನ ಕಾಲಕ್ಕೆ ಯಾವ ಮಷಿನ್ ಇರಲಿಲ್ಲ. ಮೊದಲಿನ ಕಾಲಕ್ಕೆ ಯಾವ ಮಷಿನ್ ಇರ್ಲಾರ್ದಕ್ಕಿಂತ ಪೂರ್ವದೊಳಗ ಏನ್ ಮಾಡ್ತಿದ್ರು ಡಾಕ್ಟರ್ ಅಂತ ತಿಳ್ಕೊಂಡು ಕೇಳಿದ್ರೆ ನಾಡಿಯನ್ನ ನೋಡ್ತಿದ್ರು ಅವರು. ಮನುಷ್ಯನಿಗೆ 3 ನಾಡಿಗಳಿರ್ತವೆ. ಒಂದು ವಾತ, ಒಂದು ಪಿತ್ತ, ಒಂದು ಶ್ಲೇಷ್ಮ ಅನ್ನುವಂಥ 3 ನಾಡಿಗಳಿರ್ತವೆ. ಈ 3 ನಾಡಿಗಳೇ ಮುಖ್ಯವಾಗಿರ್ತಕ್ಕಂಥದ್ದು. ಒಂದೊಂದು ನಾಡಿ ಒಂದೊಂದು ರೋಗನ್ನ ತರ್ತದೆ.
ಅಂಥ ನಾಡಿ ಪರೀಕ್ಷೆಯೊಳಗ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಇಟ್ಟುಕೊಂಡಿರ್ತಕ್ಕಂಥ ವೈದ್ಯರಿಗೆ ಯಾವ ಮಷಿನ್ಗಳು ಬೇಕಾಗಿಲ್ಲ ಅನ್ನುವಂಥದ್ದನ್ನ ಬಹಳ ಕಾಲದಿಂದ ನೋಡ್ಕೊಂತ ಬಂದಿದ್ದೀವಿ. ಆದ್ರೆ ಅದು ನಾಡಿ ಪರೀಕ್ಷೆ ಇತ್ತಿತ್ತಲಾಗಿ ಏನಾಗ್ಬಿಟ್ಟಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಅದರ ಪರಿಜ್ಞಾನವನ್ನ ಕಡಿಮೆ ಆಗಿ ಈಗ ಏನು ಹಿಂಗ ಕಣ್ಣು ತೆರೆದು ನೋಡಿದ್ರೆ ಒಳಗಿಂದೆಲ್ಲ ಕಾಣುವಂಥದ್ದು ಮಷಿನ್ಗಳು ಬಂದ್ಬಿಟ್ಟಿದಾವೆ. ಈಗ ಒಂದು ಮಷಿನ್ ನಮಗೆ ದೇಹಕ್ಕೆ ಹಚ್ಚಿದ್ರ ಅಂತ ತಿಳ್ಕೊಂಡು ಕೇಳಿದ್ರೆ ಒಳಗಿನ ಅಂಗಾಂಗಗಳೆಲ್ಲ ಕಂಡು ಬಿಡ್ತಾವೆ ನಮಗೆ. ಅಂಥ ಒಂದು ಬಹಳ ಕಿಮ್ಮತ್ತಿನ ಮಷಿನ್ಗಳು ಇಟ್ಟುಕೊಂಡು ಆಸ್ಪತ್ರೆಗಳನ್ನ ತೆಕ್ಕೊಂಡು ಇವತ್ತ ಜನರ ರೋಗನನ್ನ ಮುಕ್ತಿ ಮಾಡುವಂತ ವೈದ್ಯರೇನದಾರಲ್ಲ ಇವರು ವೈದ್ಯ ನಾರಾಯಣ ಹರಿ ಅಂತ ಕರೀತಾರೆ. ಮತ್ತ ವೈದ್ಯರೊಳಗೂ ಎರಡು ನಮೂನಿ ವೈದ್ಯರದಾರ. ಒಬ್ಬ ವೈದ್ಯರು ಮಾಡೋದೇನಂತ ತಿಳ್ಕೊಂಡು ಕೇಳಿದ್ರೆ ಮನುಷ್ಯನಲ್ಲಿರ್ತಕ್ಕಂಥ ಎಲ್ಲಾ ರೊಕ್ಕವನ್ನ ಹೀರ್ಕೊಂಡು ಅವನಿಗೆ ಏನು ಮುಂದಿನ ರೊಕ್ಕ ಕಟ್ಲಿಕ್ಕಾಗದೆ ಇರ್ತಕ್ಕಂಥ ಸಂದರ್ಭದೊಳಗೆ ಡಿಸ್ಚಾರ್ಜ್ ಮಾಡುವಂತ ಆಸ್ಪತ್ರೆಗಳನ್ನು ನಾವು ಕಲಬುರಗಿ ಒಳಗೆ ಕಾಣ್ತೇವೆ. ಕಾಣಲ್ಲಂತಲ್ಲ, ಬಹಳ ಮಂದಿ ಹೆಸರನ್ನು ಹೇಳೋದು ಬೇಡ, ನಾವು ಅದನ್ನು ಕೂಡ ಅನುಭವ ನಾವು ಹೊಂದಿದ್ದೇವೆ. ಆದರೆ ಕಲಬುರಗಿ ಒಳಗ ಮಣೂರ್ ಆಸ್ಪತ್ರೆ ಅನ್ನುವಂಥದ್ದೇನು 3 ವರ್ಷ ಮುಗಿಸಿ 4ನೇ ವರ್ಷದೊಳಗೇನು ಪಾದಾರ್ಪಣೆ ಮಾಡಿದಲ್ಲ, ಇಲ್ಲಿ ತನಕಲೂ ಕೂಡ ಕೆಟ್ಟ ಹೆಸರನ್ನು ಹೊಂದದೇ ಇರ್ತಕ್ಕಂಥ ಆಸ್ಪತ್ರೆ ಯಾವುದಾದ್ರೂ ಇದ್ರೆ ಅದು ಮಣೂರ್ ಆಸ್ಪತ್ರೆ ಅನ್ನುವಂಥದ್ದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ. ಅಂತ ಮಣೂರ್ ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಫಾರೂಕ್ ಸರ್ ಅವರು ತಮ್ಮ ಆಸ್ಪತ್ರೆಯ ತಮ್ಮ ವೃತ್ತಿಯ ಬಗ್ಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕನಸುಗಳನ್ನ ಕಟ್ಕೊಂಡಿದ್ದಾರೆ. ಆ ಕನಸುಗಳನ್ನ ಸಹಕಾರ ಆಗ್ಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರ ಅವರಲ್ಲಿ ಇರ್ತಕ್ಕಂಥದ್ದು ದೊಡ್ಡದಾಗಿರ್ತಕ್ಕಂಥ ಗುಣ ಏನಂತ ತಿಳ್ಕೊಂಡು ಕೇಳಿದ್ರೆ ಒಂದಿಷ್ಟು ಪರೋಪಕಾರದ ಗುಣಗಳಿದ್ದಾಗ ಮಾತ್ರ ಅವ್ರು ಕಟ್ಕೊಂಡಿರ್ತಕ್ಕಂಥ ಕನಸುಗಳನ್ನು ಸಹಕಾರಗೊಳ್ತವೆ. ಮನುಷ್ಯ ಇವತ್ತು ಬಹಳ ಎತ್ತರಕ್ಕೆ ಬೆಳಿಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಬಹಳ ದುಡ್ಡು ಗಳಿಸಿದ್ರೆ ಬಹಳ ಎತ್ತರಕ್ಕೆ ಬೆಳಿತಾನಂತ ಅನ್ನುವಂಥದ್ದಲ್ಲ. ಮನುಷ್ಯನಲ್ಲಿ ಒಂದಿಷ್ಟು ಪರೋಪಕಾರದ ಗುಣ ಇತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಅವ ಬಹಳ ಎತ್ತರಕ್ಕೆ ಬೆಳಿತಾನ ಅನ್ನೋದಕ್ಕೆ ನಮ್ಮ ಡಾಕ್ಟರ್ ಫಾರೂಕ್ ಸರ್ ಅವರೇ ಅಂತ ತಿಳ್ಕೊಂಡು ಹೇಳಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಕಾರಣ ಅಂತಂದ್ರೆ ಅವ್ರು ಆಡುವಂತಹ ಮಾತಿನೊಳಗೆ ಒಂದು ಮಾತು ಹೇಳಿದ್ರು. ಯಾರೋ ಒಬ್ರು ಪೇಷಂಟ್ ಬಂದಿದ್ರು ಇಲ್ಲಿ MSK ಮಿಲ್ಲಿಂದ, ಅವರಿಗೆ ಸುಮಾರು 16 ಲಕ್ಷ ವೆಚ್ಚ ಆಗುವಂತ ಖರ್ಚನ್ನ ನಾವು ಸುಮಾರು 1.5 ಲಕ್ಷದೊಳಗೆ ಕಳಿಸಿಕೊಟ್ಟಿವಿ ಅಂತ ತಿಳ್ಕೊಂಡು ಕೇಳಿದ್ರೆ ಇದಕ್ಕಿಂತ ಪುಣ್ಯದ ಮಾತು ಇನ್ನೊಂದಿಲ್ಲ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಬಹಳಷ್ಟು ಮಂದಿ ಡಾಕ್ಟರ್ ಆದವರು ಏನ್ ಮಾಡ್ತಾರ ಅಂತ ತಿಳ್ಕೊಂಡು ಕೇಳಿದ್ರ ರೋಗನ್ನ ನಿರ್ಮೂಲನೆ ಮಾಡೋರು ಬಹಳ ಕಡಿಮೆ ಅದಾರ. ಡಾಕ್ಟರ್ ಆದವರು ರೋಗನ್ನ ನಿರ್ಮೂಲನೆ ಮಾಡೋರು ಕಡಿಮೆ ಅದ, ಆದ್ರೆ ರೋಗಿಯನ್ನೇ ಪೂರ್ತಿ ನಿರ್ಮೂಲನೆ ಮಾಡಿ ಕಳಿಸುವಂತ ಡಾಕ್ಟರ್ ಬಹಳ ಮಂದಿ ಕಾಣ್ತೇವೆ. ಅಂಥವರ ಸಾಲನ್ನ ಬಿಟ್ಟು ರೋಗನ್ನ ನಿರ್ಮೂಲನೆ ಮಾಡುವಂತಹ ಸಾಲಿನೊಳಗೆ ಯಾರಾದರೂ ಅದಾರ ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ ಡಾಕ್ಟರ್ ಫಾರೂಕ್ ಸರ್ ಅಂತ ತಿಳ್ಕೊಂಡು ಹೇಳಕ್ಕೆ ಬಹಳ ಸಂತೋಷ ಅನಿಸ್ತದೆ. ಈ ಒಂದು ಸಂದರ್ಭಕ್ಕೆ ನಾವು ಬರಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಸುಮಾರು 1 ವಾರದ ಹಿಂದೆನೆ ನಮ್ಮ ಉದಯ್ ಪಾಟೀಲ್ರು ನಾನು ಒಂದು ಬೇರೆ ಕಾರ್ಯಕ್ರಮದಲ್ಲಿ ಇದ್ದಿರ್ತಕ್ಕಂಥ ಸಂದರ್ಭದೊಳಗ ನಮಗೆ ಫೋನ್ ಹಚ್ಚಿದ್ರು. ಹಿಂಗ ಮಣೂರ್ ಆಸ್ಪತ್ರೆದ ಒಂದು 4ನೇ ವರ್ಷದ ಹುಟ್ಟು ಹಬ್ಬ ಅದರಪ್ಪ ಅದಕ್ಕೆ ನೀವು ಬರಬೇಕು ಅಂತಂದಾಗ ನನಗೆ ಬಹಳ ಖುಷಿ ಆಯ್ತು. ಬರೇ ನಾನು ಎಲ್ಲೋ ಹೆಸರು ಕೇಳ್ತಿದ್ದೀವಿ, ಆದ್ರೆ ಆಸ್ಪತ್ರೆಗೆ ಹೋಗುವಂತ ಸಂದರ್ಭ ಬರಲಿಲ್ಲ. ಇವತ್ತ ನಮ್ಮ ಉದಯ್ ಪಾಟೀಲ್ ಅವರ ಮುಖಾಂತರವಾಗಿ ನಾವು ಡಾಕ್ಟರ್ನ ಕಾಣ್ತೇವಲ್ಲ, ದವಾಖಾನಿಗೆ ಹೋಗ್ತೇವಲ್ಲ ಅನ್ನುವಂತ ಖುಷಿಯಿಂದ ಅವರಾಯ್ತು, ನಮ್ಮ ಖೇಣಿ ಸಾವ್ಕಾರ ಆಯ್ತು, ಅವರಿಬ್ಬರು ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತದ್ದಾಗಿದೆ. ಡಾಕ್ಟರ್ ಫಾರೂಕ್ ಸರ್ ಅವರಿಗೆ ನಾವು ಹೇಳೋದಷ್ಟೇನೆ, ನಮ್ಮ ಅಲ್ಲಂಪ್ರಭು ಪಾಟೀಲ್ ಹೇಳಿದ್ರು, ನಮ್ಮ ತಿಪ್ಪಣ್ಣಪ್ಪಣ್ಣ ಕಮುಕ್ನವ್ರು ಹೇಳಿದ್ರು, ಯಾರು ದೇಹಿ ಅಂತ ಬರ್ತಾರೆ ಅವ್ರಿಗೆ ಚಿಕಿತ್ಸೆ ಕೊಟ್ಟು ಕಳಿಸಿ ಅವ್ರು ಏನ್ ಹರಿಸ್ತಾರಲ್ಲ ಅದೇ ಶಿವನ ಆಶೀರ್ವಾದ ಅನ್ನುವಂಥದ್ದನ್ನ, ಅದೇ ಅಲ್ಲನ ಆಶೀರ್ವಾದ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಆ ನಿಟ್ಟಿನೊಳಗ ನಮ್ಮ ಡಾಕ್ಟರ್ ಫಾರೂಕ್ ಸರ್ ಅವರು ಕಟ್ಕೊಂಡಿರ್ತಕ್ಕಂಥ ಕನಸುಗಳು ಎಲ್ಲ ಅವರು ಕೈ ಇಚ್ಛೆ ಸೇರ್ಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ, ಇವತ್ತೇನು ಇದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಏನದಲ್ಲ, ಇದು ಕಲಬುರಗಿ ಒಳಗೆ ಹೆಮ್ಮರವಾಗಿ ಬೆಳೀಲಿ. ನಮ್ಮ ಅಲ್ಲಂಪ್ರಭು ಪಾಟೀಲ್ ಅವರು ಹೇಳಿದ ಹಾಗೇನೆ ಏನು ಕಲಬುರಗಿಯಿಂದ ಪೇಷಂಟ್ಗಳು ಸೋಲಾಪುರಕ್ಕೆ ಹೋಗ್ತಿದ್ರು, ಮಿರಾಜ್ಗೆ ಹೋಗ್ತಿದ್ರು, ಬಾಂಬೆಗೆ ಹೋಗ್ತಿದ್ರು, ಹೈದರಾಬಾದ್ ಹೋಗ್ತಿದ್ರಲ್ಲ, ಆ ಹೋಗಿರ್ತಕ್ಕಂಥ ಎಲ್ಲಾ ಜನ ಹೊಳ್ಳಿ ಅಲ್ಲಿಂದಲೇ ನಮ್ಮ ಕಲಬುರಗಿಗೆ ಬಂದು ತೋರಿಸ್ಕೊಂಡು ನಾವು ಕಲಬುರಗಿ ಮಣೂರ್ ಆಸ್ಪತ್ರೆಯಿಂದ ಗುಣಮುಖರಾಗಿ ಅಂತ ತಿಳ್ಕೊಂಡು ಕೇಳಿದ್ರೆ ಇದು ಒಂದು ಬಹಳ ದೊಡ್ಡ ಹೆಸರು ಅನ್ನುವಂಥದ್ದನ್ನ ನಾವೆಲ್ಲ ಅವ್ರಿಗೆ ಹಾರೈಸಬೇಕಾಗಿದೆ. ಒಟ್ಟಿನಲ್ಲಿ ಈ ಒಂದು 3ನೇ ವರ್ಷನ ಪೂರೈಸಿ 4ನೇ ವರ್ಷದೊಳಗೆ ಪಾದಾರ್ಪಣೆಗೊಳ್ಳುವಂತ ಮಣೂರ್ ಆಸ್ಪತ್ರೆಗೆ ಬರುವಂತ ಏನು ಪೇಷಂಟ್ಗಳದಾವ, ರೋಗಿಗಳದಾರ, ಅವರೆಲ್ಲ ರೋಗವನ್ನ ನಿರ್ಮೂಲನೆ ಮಾಡಿಕೊಂಡು
ಅಳುತ್ತಾ ಬಂದಿರತಕ್ಕಂಥ ಪೇಷಂಟ್ ಅನ್ನ ನಗುತ್ತಾ ದವಾಖಾನೆಯಿಂದ ಹೊರಗೆ ಹೋಗ್ಲಿ ಅಂತ ತಿಳ್ಕೊಂಡು ತುಂಬ ಹೃದಯದಿಂದ ಆಶಿಸಿ ಯಾವ ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಫಾರೂಕ್ ಸರ್ ಅವ್ರು ಏನು ಕನಸುಗಳನ್ನು ಕಟ್ಟಿಕೊಂಡಾರೆ ಆ ಕನಸುಗಳೆಲ್ಲ ಸಹಕಾರ ಅಂತ ತಿಳ್ಕೊಂಡು ಪ್ರಾರ್ಥಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಶಿವಂಭೂಯ.